ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಘಟಕದ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಟೀ ಮಾರ್ತಕ್ಕಂಥವ್ರು ಇರ್ಬೋದು, 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ವಡೆ ಮಾರ್ತಕ್ಕಂಥವ್ರು ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಅವರನ್ನೇ ಈ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹೋಟೆಲ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ಹೊಟ್ಟೆ ಮೇಲೆ BJP ಸರ್ಕಾರ ಹೊಡೆದಿದೆ. ಇದನ್ನು ಕೂಡಲೇ ಹಿಂಪಡೆದುಕೋಬೇಕು. ಚುನಾವಣೆ ಆಗೋ ತನಕ BJP ಸರ್ಕಾರ 1 ರೂಪಾಯಿ ಕೂಡ ಬೆಲೆ ಏರಿಕೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಚುನಾವಣೆ ಮುಗಿದು 2 ದಿನ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಇವತ್ತು 1000 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಕೂಡಲೇ ಈ ಬೆಲೆ ಏರಿಕೆನ ಹಿಂಪಡಿಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ. ಇದು ಖಂಡಿತ, ಇದು ಜಸ್ಟ್ ಇವತ್ತು ಸ್ಯಾಂಪಲ್ ಶುರುವಾಗಿದೆ ಅಷ್ಟೇ. ಚುನಾವಣೆ ಮುಗಿಲಿ ಅಂತೇಳಿ BJP ಸರ್ಕಾರ ಕಾಯ್ತಾ ಇತ್ತು. ಇವರು ಕೇವಲ ಚುನಾವಣೆಗೋಸ್ಕರ ಮತ್ತು BJP ಸರ್ಕಾರ ಎಲ್ಲ ಕಡೆ ತರಲಿಕ್ಕೋಸ್ಕರ ಮಾತ್ರ ಇವತ್ತು ಅಧಿಕಾರದಲ್ಲಿದೆ. ಇವ್ರಿಗೆ ಜನಸಾಮಾನ್ಯರ ಬಗ್ಗೆ ಯಾವುದೇ ಥರ ಕಾಳಜಿ ಇಲ್ಲ. ಜನಸಾಮಾನ್ಯರಿಗೂ ಇವ್ರಿಗೂ ಯಾವುದೇ ಥರ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳೆಯಿಂದ, ಇವತ್ತು ಜಸ್ಟ್ ಶುರುವಾಗಿದೆ, ನಾಳೆಯಿಂದ ಪೆಟ್ರೋಲು, ಡೀಸೆಲ್ಲು ಮತ್ತು ಗೃಹ ಬಳಕೆ ಏನು ಸಿಲಿಂಡರ್ಗಳಿದೆ ಅದೆಲ್ಲದ್ರ ಬೆಲೆ ನಾಳೆಯಿಂದ ಏರಿಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಈ ಮೂಲಕ ತಮ್ಮೆಲ್ಲರ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಈಗೇನು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದೆ, ಇದನ್ನು ಹಿಂಪಡಿಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿ, ಈಗಾಗಲೇ ಅತಿ ಹೆಚ್ಚು ಇನ್ಫ್ಲೇಷನ್ ಆಗಿದೆ, ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಮಾಡೋದಕ್ಕೆ ಉದ್ಯೋಗ ಇಲ್ಲ. ಹಾಗಾಗಿ ಯಾವುದೇ ಬೆಲೆಗಳನ್ನು ಏರಿಕೆ ಮಾಡಬಾರ್ದು ಅಂತೇಳಿ ತಮ್ಮೆಲ್ಲರ ಮೂಲಕ ಪ್ರತಿ ಚುನಾವಣೆಯ ನಂತರದಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ಬೆಲೆ ಏರಿಕೆಯ ಗಿಫ್ಟ್ ಸಹಜ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ? ಈ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆ ಬಗ್ಗೆ ಶಾಸಕ ರಿಜ್ವಾನ್ ಅರ್ಷದ್ ಕೇಳೋಣ. ಪ್ರತಿಯೊಂದು ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆಯ ಸಮಯ ಆದ ನಂತರ ಬೆಲೆ ಏರಿಕೆಯನ್ನು ಮಾಡ್ತಾರೆ. ಇವತ್ತು ಬೆಲೆ ಏರಿಕೆ ಮಾಡುವ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ನರೇಂದ್ರ ಮೋದಿ ಸರ್ಕಾರದ ವಿದೇಶಾಂಗ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಅವರ ಆರ್ಥಿಕ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಇದು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇರತಕ್ಕಂಥ ಒಂದು ಪ್ರಹಾರ ಮಾಡ್ತಾ ಇರತಕ್ಕಂಥ ಕೃತ್ಯ. ನರೇಂದ್ರ ಮೋದಿಯವ್ರಿಗೆ, BJPಯವ್ರಿಗೆ ಸಾಮಾನ್ಯ ಜನರ ಶಾಪ ತಟ್ಟುತ್ತೆ. ಈ ಥರ ಒಂದು ಸಾಮಾನ್ಯ ಜನರಿಗೆ, ಒಂದು ಕಾಮನ್ ಮ್ಯಾನ್ಗೆ ಈ ಥರ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಕೆಲವು ಪೂಂಜಿವಾದಿಗಳನ್ನು ರಕ್ಷಣೆ ಮಾಡುವುದಕ್ಕೆ ತಮ್ಮ ವಿದೇಶಾಂಗ ಒಂದು ಪಾಲಿಸಿ ಏನಿದೆಯಲ್ಲ ಅಲ್ಲಿ ತಪ್ಪು ಮಾಡಿ ಈ ಪರಿಸ್ಥಿತಿಗೆ ಇಡೀ ದೇಶದ ಜನರಿಗೆ ಸಿಕ್ಕಾಕ್ಸಿರೋದು ನರೇಂದ್ರ ಮೋದಿಯವರು ಮತ್ತು ಅವರು BJPಯ ಸರ್ಕಾರ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಘಟಕದ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಟೀ ಮಾರ್ತಕ್ಕಂಥವ್ರು ಇರ್ಬೋದು, 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ವಡೆ ಮಾರ್ತಕ್ಕಂಥವ್ರು ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಅವರನ್ನೇ ಈ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹೋಟೆಲ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ಹೊಟ್ಟೆ ಮೇಲೆ BJP ಸರ್ಕಾರ ಹೊಡೆದಿದೆ. ಇದನ್ನು ಕೂಡಲೇ ಹಿಂಪಡೆದುಕೋಬೇಕು. ಚುನಾವಣೆ ಆಗೋ ತನಕ BJP ಸರ್ಕಾರ 1 ರೂಪಾಯಿ ಕೂಡ ಬೆಲೆ ಏರಿಕೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಚುನಾವಣೆ ಮುಗಿದು 2 ದಿನ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಇವತ್ತು 1000 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಕೂಡಲೇ ಈ ಬೆಲೆ ಏರಿಕೆನ ಹಿಂಪಡಿಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ. ಇದು ಖಂಡಿತ, ಇದು ಜಸ್ಟ್ ಇವತ್ತು ಸ್ಯಾಂಪಲ್ ಶುರುವಾಗಿದೆ ಅಷ್ಟೇ. ಚುನಾವಣೆ ಮುಗಿಲಿ ಅಂತೇಳಿ BJP ಸರ್ಕಾರ ಕಾಯ್ತಾ ಇತ್ತು. ಇವರು ಕೇವಲ ಚುನಾವಣೆಗೋಸ್ಕರ ಮತ್ತು BJP ಸರ್ಕಾರ ಎಲ್ಲ ಕಡೆ ತರಲಿಕ್ಕೋಸ್ಕರ ಮಾತ್ರ ಇವತ್ತು ಅಧಿಕಾರದಲ್ಲಿದೆ. ಇವ್ರಿಗೆ ಜನಸಾಮಾನ್ಯರ ಬಗ್ಗೆ ಯಾವುದೇ ಥರ ಕಾಳಜಿ ಇಲ್ಲ. ಜನಸಾಮಾನ್ಯರಿಗೂ ಇವ್ರಿಗೂ ಯಾವುದೇ ಥರ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳೆಯಿಂದ, ಇವತ್ತು ಜಸ್ಟ್ ಶುರುವಾಗಿದೆ, ನಾಳೆಯಿಂದ ಪೆಟ್ರೋಲು, ಡೀಸೆಲ್ಲು ಮತ್ತು ಗೃಹ ಬಳಕೆ ಏನು ಸಿಲಿಂಡರ್ಗಳಿದೆ ಅದೆಲ್ಲದ್ರ ಬೆಲೆ ನಾಳೆಯಿಂದ ಏರಿಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಈ ಮೂಲಕ ತಮ್ಮೆಲ್ಲರ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಈಗೇನು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದೆ, ಇದನ್ನು ಹಿಂಪಡಿಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿ, ಈಗಾಗಲೇ ಅತಿ ಹೆಚ್ಚು ಇನ್ಫ್ಲೇಷನ್ ಆಗಿದೆ, ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಮಾಡೋದಕ್ಕೆ ಉದ್ಯೋಗ ಇಲ್ಲ. ಹಾಗಾಗಿ ಯಾವುದೇ ಬೆಲೆಗಳನ್ನು ಏರಿಕೆ ಮಾಡಬಾರ್ದು ಅಂತೇಳಿ ತಮ್ಮೆಲ್ಲರ ಮೂಲಕ
ಪ್ರತಿ ಚುನಾವಣೆಯ ನಂತರದಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ಬೆಲೆ ಏರಿಕೆಯ ಗಿಫ್ಟ್ ಸಹಜ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ? ಈ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆ ಬಗ್ಗೆ ಶಾಸಕ ರಿಜ್ವಾನ್ ಅರ್ಷದ್ ಕೇಳೋಣ. ಪ್ರತಿಯೊಂದು ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆಯ ಸಮಯ ಆದ ನಂತರ ಬೆಲೆ ಏರಿಕೆಯನ್ನು ಮಾಡ್ತಾರೆ. ಇವತ್ತು ಬೆಲೆ ಏರಿಕೆ ಮಾಡುವ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ನರೇಂದ್ರ ಮೋದಿ ಸರ್ಕಾರದ ವಿದೇಶಾಂಗ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಅವರ ಆರ್ಥಿಕ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಇದು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇರತಕ್ಕಂಥ ಒಂದು ಪ್ರಹಾರ ಮಾಡ್ತಾ ಇರತಕ್ಕಂಥ ಕೃತ್ಯ. ನರೇಂದ್ರ ಮೋದಿಯವ್ರಿಗೆ, BJPಯವ್ರಿಗೆ ಸಾಮಾನ್ಯ ಜನರ ಶಾಪ ತಟ್ಟುತ್ತೆ. ಈ ಥರ ಒಂದು ಸಾಮಾನ್ಯ ಜನರಿಗೆ, ಒಂದು ಕಾಮನ್ ಮ್ಯಾನ್ಗೆ ಈ ಥರ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಕೆಲವು ಪೂಂಜಿವಾದಿಗಳನ್ನು ರಕ್ಷಣೆ ಮಾಡುವುದಕ್ಕೆ ತಮ್ಮ ವಿದೇಶಾಂಗ ಒಂದು ಪಾಲಿಸಿ ಏನಿದೆಯಲ್ಲ ಅಲ್ಲಿ ತಪ್ಪು ಮಾಡಿ ಈ ಪರಿಸ್ಥಿತಿಗೆ ಇಡೀ ದೇಶದ ಜನರಿಗೆ ಸಿಕ್ಕಾಕ್ಸಿರೋದು ನರೇಂದ್ರ ಮೋದಿಯವರು ಮತ್ತು ಅವರು BJPಯ ಸರ್ಕಾರ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಘಟಕದ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಟೀ ಮಾಡ್ತಕ್ಕಂಥವ್ರು ಇರ್ಬೋದು, 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ವಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಅವರನ್ನೇ ಈ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹೋಟೆಲ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ಹೊಟ್ಟೆ ಮೇಲೆ BJP ಸರ್ಕಾರ ಹೊಡೆದಿದೆ. ಇದನ್ನು ಕೂಡಲೇ ಹಿಂಪಡೆದುಕೋಬೇಕು. ಚುನಾವಣೆ ಆಗೋ ತನಕ BJP ಸರ್ಕಾರ 1 ರೂಪಾಯಿ ಕೂಡ ಬೆಲೆ ಏರಿಕೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಚುನಾವಣೆ ಮುಗಿದು 2 ದಿನ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಇವತ್ತು 1000 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಕೂಡಲೇ ಈ ಬೆಲೆ ಏರಿಕೆನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀರಿ. ಇದು ಖಂಡಿತ, ಇದು ಜಸ್ಟ್ ಇವತ್ತು ಸ್ಯಾಂಪಲ್ ಶುರುವಾಗಿದೆ ಅಷ್ಟೇ. ಚುನಾವಣೆ ಮುಗಿಲಿ ಅಂತೇಳಿ BJP ಸರ್ಕಾರ ಕಾಯ್ತಾ ಇತ್ತು. ಇವರು ಕೇವಲ ಚುನಾವಣೆಗೋಸ್ಕರ ಮತ್ತು BJP ಸರ್ಕಾರ ಎಲ್ಲ ಕಡೆ ತರಲಿಕ್ಕೋಸ್ಕರ ಮಾತ್ರ ಇವತ್ತು ಅಧಿಕಾರದಲ್ಲಿದೆ. ಇವ್ರಿಗೆ ಜನಸಾಮಾನ್ಯರ ಬಗ್ಗೆ ಯಾವುದೇ ಥರ ಕಾಳಜಿ ಇಲ್ಲ. ಜನಸಾಮಾನ್ಯರಿಗೂ ಇವ್ರಿಗೂ ಯಾವುದೇ ಥರ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳೆಯಿಂದ, ಇವತ್ತು ಜಸ್ಟ್ ಶುರುವಾಗಿದೆ, ನಾಳೆಯಿಂದ ಪೆಟ್ರೋಲು, ಡೀಸೆಲ್ಲು ಮತ್ತು ಗೃಹ ಬಳಕೆ ಏನು ಸಿಲಿಂಡರ್ಗಳಿದೆ ಅದು ಎಲ್ಲದರ ಬೆಲೆ ನಾಳೆಯಿಂದ ಏರಿಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಈ ಮೂಲಕ ತಮ್ಮೆಲ್ಲರ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ರೆ, ಈಗೇನು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದೆ, ಇದನ್ನು ಹಿಂಪಡಿಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿ, ಈಗಾಗಲೇ ಅತಿ ಹೆಚ್ಚು ಇನ್ಫ್ಲೇಷನ್ ಆಗಿದೆ, ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಮಾಡೋದಕ್ಕೆ ಉದ್ಯೋಗ ಇಲ್ಲ. ಹಾಗಾಗಿ ಯಾವುದೇ ಬೆಲೆಗಳನ್ನು ಏರಿಕೆ ಮಾಡಬಾರ್ದು ಅಂತೇಳಿ ತಮ್ಮೆಲ್ಲರ ಮೂಲಕ. ಪ್ರತಿ ಚುನಾವಣೆಯ ನಂತರದಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ಬೆಲೆ ಏರಿಕೆಯ ಗಿಫ್ಟ್ ಸಹಜ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ? ಈ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆ ಬಗ್ಗೆ ಶಾಸಕ ರಿಜ್ವಾನ್ ಅರ್ಷದ್ ಕೇಳೋಣ. ಪ್ರತಿಯೊಂದು ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆಯ ಸಮಯ ಆದ ನಂತರ ಬೆಲೆ ಏರಿಕೆಯನ್ನು ಮಾಡ್ತಾರೆ. ಇವತ್ತು ಬೆಲೆ ಏರಿಕೆ ಮಾಡುವ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ನರೇಂದ್ರ ಮೋದಿ ಸರ್ಕಾರದ ವಿದೇಶಾಂಗ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಅವರ ಆರ್ಥಿಕ ಪಾಲಿಸಿ ಏನಿದೆಯಲ್ಲ ಅದು ಫೇಲ್ ಆಗಿದೆ. ಇದು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇರತಕ್ಕಂಥ ಒಂದು ಪ್ರಹಾರ ಮಾಡ್ತಾ ಇರತಕ್ಕಂಥ ಕೃತ್ಯ. ನರೇಂದ್ರ ಮೋದಿಯವ್ರಿಗೆ, BJPಯವ್ರಿಗೆ ಸಾಮಾನ್ಯ ಜನರ ಶಾಪ ತಟ್ಟುತ್ತೆ. ಈ ಥರ ಒಂದು ಸಾಮಾನ್ಯ ಜನರಿಗೆ, ಒಂದು ಕಾಮನ್ ಮ್ಯಾನ್ಗೆ ಈ ಥರ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಕೆಲವು ಪೂಂಜಿವಾದಿಗಳನ್ನು ರಕ್ಷಣೆ ಮಾಡುವುದಕ್ಕೆ ತಮ್ಮ ವಿದೇಶಾಂಗ ಒಂದು ಪಾಲಿಸಿ ಏನಿದೆಯಲ್ಲ ಅಲ್ಲಿ ತಪ್ಪು ಮಾಡಿ ಈ ಪರಿಸ್ಥಿತಿಗೆ ಇಡೀ ದೇಶದ ಜನರಿಗೆ ಸಿಕ್ಕಾಕ್ಸಿರೋದು ನರೇಂದ್ರ ಮೋದಿಯವರು ಮತ್ತು ಅವರು BJPಯ ಸರ್ಕಾರ.